ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ. ನಾನು ಇಲ್ಲಿ ಚಕ್ಲಿ ಮಾಡೋಕ್ಕೆ ಅಂತ ಹೇಳಿ ಒಂದು 2 ಕಪ್ ಅಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ನೋಡಿ, ಮನೆಯಲ್ಲೇ ಮಾಡಿಸಿರೋಂಥ ಅಕ್ಕಿ ಹಿಟ್ಟಿದು ಇದು ತೊಗೊತಾ ಇದ್ದೀನಿ. ಇದರಲ್ಲಿ ಒಂದು 2 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ನೋಡಿ. ಮತ್ತು ಇದಕ್ಕೆ ನಾನು ಉದ್ದಿನಬೇಳೆ ಇದರಲ್ಲಿ ಒಂದು ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ ತೊಗೊತಾ ಇದ್ದೀನಿ. ಇದರಲ್ಲಿ ಅರ್ಧ ಕಪ್ ಅಷ್ಟು ಉದ್ದಿನಬೇಳೆ ತೊಗೊತೀನಿ. ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಇದನ್ನು ನೋಡಿ ಅರ್ಧ ಕಪ್ ಇದೆ, ಹುರಿತೀನಿ ನಾನು ಇದನ್ನು. ಮತ್ತು ಇಲ್ಲಿ ಹುರ್ಗಡ್ಲೆ ಇದೆ, ಇದನ್ನು ಒಂದು ಅರ್ಧ ಕಪ್ ತೊಗೊತೀನಿ. ನೋಡಿ, ನಿಮಗೆ ಮೆಜರ್ಮೆಂಟಿಗೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಇದೊಂದು ಅರ್ಧ ಕಪ್ ಇದೆ. ಅಲ್ಲಿಗೆ 2 ಕಪ್ ಕಡಲೆ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ನಾನು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಪುಡಿ ಮಾಡಬೇಕು. ಇದನ್ನು ಹುರ್ಕೊಳ್ಳೋಣ. ಇದನ್ನು ಉದ್ದಿನಬೇಳೆನ ಹುರ್ಕೊಳ್ಳೋದು ನಿಮಗೆ ತೋರಿಸ್ಬಿಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡೋದು ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ಈ ಸಣ್ಣದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಇದರಲ್ಲಿ ಹುರಿದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸಿಮ್ಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಕೆಂಪಗಾಗೋ ಒಂದು ಹುರಿಬೇಕಾಗುತ್ತೆ. ಹುರಿದ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ವೀಕ್ಷಕರೇ. ಇವಾಗ ಆಗಿದೆ. ಇದು ಒಂದು ಸ್ವಲ್ಪ ನಾನು ತಣ್ಣಗಾಗಕ್ಕೆ ಒಂದು ಸ್ವಲ್ಪ ಬಿಟ್ಕೊತೀನಿ. ಈ ಕಡೆ ನಾನು ಎಣ್ಣೆ ಕಾಯಿ ಇಟ್ಟಿರ್ತಿದ್ದೀನಿ. ನೋಡಿ, ನಾನು ಪ್ಲೇಟಿಗೆ ಸೇರಿಸ್ಕೊಂಡು ಸ್ವಲ್ಪ ತಣ್ಣಗಾಗಲಿ. ಇದು ಮಿಕ್ಸಿ ಮಾಡ್ಕೊತೀನಿ. ನಾನು ಮಿಕ್ಸಿ ಮಾಡಿಕೊಂಡು ಅದನ್ನು ಪುಡಿ ಮಾಡೋದಕ್ಕೆ ಸೇರಿಸ್ತೀನಿ. ನಿಮಗೆ ತೋರಿಸ್ತೀನಿ, ಸೇರಿಸ್ಬಿಟ್ಟು ತೋರಿಸ್ತೀನಿ ಕಲಿಸೋದು ಯಾವ ಥರ ಅಂತ. ನೋಡಿ, ಇಲ್ಲಿ ಎಣ್ಣೆ ಕಾಯಿ ಇಟ್ಟಿರ್ತಿದ್ದೀನಿ. ಎಣ್ಣೆ ಕಾಯಿಲಿ ವೀಕ್ಷಕರೇ. ಅದೊಂದು ಸ್ವಲ್ಪ ನಾನು ನೋಡಿ ವೀಕ್ಷಕರೇ, ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಕಡಲೆ ಹಿಟ್ಟು ಸೇರಿಸ್ತಿದ್ದೀನಿ. ಹುರ್ಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನು ಇವಾಗ ನಾನು ಇದನ್ನು ಉದ್ದಿನಬೇಳೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಸೇರಿಸ್ತೀನಿ. ನೋಡೋಣ, ಆಮೇಲೆ ನಾನು ಬೇಕಾದ್ರೆ ನಾನು ಸೇರಿಸ್ಕೊತೀನಿ. ಯಾಕೆಂದರೆ ಹಿಟ್ಟು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡೆ ಅನಿಸುತ್ತೆ, ಹಾಗಾಗಿ. ಮತ್ತು ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಈ ಜೀರಿಗೆ ಹಾಕ್ತೀನಿ ನೋಡಿ. ಮತ್ತು ಇಲ್ಲಿ ಇದೇನಂತಾರೆ ಇದು ಓಂಕಾಳು ಅಂತಾರೆ ಇದಕ್ಕೆ. ಓಂಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು. ಇದನ್ನು ಹಾಕ್ತಾಯಿದ್ದೀನಿ. ಮತ್ತು ಬಿಳಿ ಎಳ್ಳು ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಇದೆಲ್ಲ ಹಾಕ್ತಾಯಿಲ್ಲ ಒಂದು ಸ್ವಲ್ಪ ರುಚಿ ಕೊಡುತ್ತೆ ಎಲ್ಲದಕ್ಕೂ. ಮತ್ತು ಉಪ್ಪು ಸಾಲು ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಸೇರಿಸ್ಕೊಂಡು. ಮತ್ತು ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನೊಂದು ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಚ್ಚ ಖಾರದ ಪುಡಿ. ನೋಡಿ, ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಸೇರಿಸ್ತೀನಿ ನೋಡಿ. ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ತಾ ಇದ್ದೀನಿ ನಾನು. ಎಲ್ಲ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ಏನು ಬೇಕೋ ಇವಾಗ ಮತ್ತೆ ನಾವು ಉಪ್ಪು ಬೇಕಾದರೆ ಖಾರ ಬೇಕಾದರೆ ಮತ್ತೆ ಸೇರಿಸ್ಕೊಳ್ಳೋಣ. ನನಗೆ ಸಾರ ಸಾಕು ಅನಿಸುತ್ತೆ. ಏಕೆ ನಾನು ಕೈ ಎಳ್ತೇನಲ್ಲಿ ನಾನು ಹಾಕೋದಿಲ್ಲ ಒಂದು ಉಪ್ಪು ಖಾರದ ಪುಡಿ ಎಲ್ಲ, ಹಾಗಾಗಿ ನನಗೆ ಸಾಕು ಅನಿಸುತ್ತೆ. ನೋಡೋಣ ಎಷ್ಟು ಬೇಕಾಗುತ್ತೆ ಅಂತ. ಮತ್ತು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕ್ತೀನಿ, ಕಾದಿರೋ ಎಣ್ಣೆ. ಕಾದಿರೋ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ, ಹಾಗಾಗಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಇದಕ್ಕೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಬೋದು, ಇಲ್ಲ ವನಸ್ಪತಿ ಡಾಲ್ಡ ಹಾಕ್ಬೋದು, ಇದನ್ನು ಬೆಣ್ಣೆ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಿರೋದನ್ನು ತೋರಿಸ್ತೀನಿ ನಿಮಗೆ ನೋಡಿ. ಇದು ಎಣ್ಣೆ ಬಿಸಿ ಇರೋದ್ರಿಂದ ಫಸ್ಟ್ ಕೈ ಹಾಕೋದು ಬೇಡ, ಅದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಬೇಕಾಗುತ್ತೆ ನೋಡಿ. ನೀರು ಹಾಕ್ಕೊಂಡು ಕಲಿಸ್ಕೊಂಡು ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದೇನು ಈಸಿಯಾಗಿ
ಮಾಡ್ಕೊಬೋದು. ಚಕ್ಲಿ ಇದು ರೆಡಿ ಮಾಡಿಕೊಂಡ್ರೆ ಒಂದು 10 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ನೋಡಿ. ಒಂದು ಅಳತೆನ ನಿಧಾನಕ್ಕೆ ಹಾಕ್ಕೊಳ್ಳೋಣ, ತೀರ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಹಾಕ್ಕೊಂಡು ಕಲಿಸ್ಕೊಂಡು ನಾವು ಹೊತ್ತಬೇಕಾಗತ್ತೆ ಚಕ್ಲಿನ. ತೋರಿಸ್ತೀನಿ ವೀಕ್ಷಕರೇ ನಿಮ್ಗೆ ಕಲಿಸ್ಬಿಟ್ಟು. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಉಂಡೆ ತೆಗೆದು ನಾನೆಲ್ಲ ಸಿಲಿಂಡ್ರ್ ಆಕಾರಕ್ಕೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದೇ ತುಂಬ ನಾದ್ಕೊಳ್ಳೋಣ. ಇದು ನಾದಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ, ಅಂದರೆ ಒಡೆಯೋದಿಲ್ಲ. ಹಾಗಾಗಿ ನೋಡಿ ಈ ಥರ ನಾದ್ಬಿಟ್ಟು ಚೆನ್ನಾಗಿ ನಾನು ನಾದಿದ್ದೀನಿ. ಇವಾಗ ನಿಮಗೆ ತೋರ್ಸೋಕ್ಕೆ ಮತ್ತೆ ನಾದ್ಕೊತಾ ಇದ್ದೀನಿ ನೋಡಿ. ಅದನ್ನು ನಾದ್ಬಿಟ್ಟು ನಾವು ಚಕ್ಲಿ ಹುರುಳಿಗೆ ಹಾಕಿ ಅದನ್ನು ಉತ್ಕೊಳ್ಳೋಣ. ಇದು ನಾದಿ 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 ಚೆನ್ನಾಗಿ ಬರಬೇಕದು. ಸ್ವಲ್ಪ ಅಂಟು ಬಂದಂಗೆ ಆಗುತ್ತೆ, ಜಿಗಟ್ ಬರಬೇಕು. ಆವಾಗ ಚಕ್ಲಿ ಹೊಡಿಯೋ ಮಾಡಿಟ್ಕೊಡೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ನಾನು ಚಕ್ಲಿ ಒಳಗೆ ಹಾಕಿ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ನಾನು ಚಕ್ಲಿ ಒಳಗೆ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಸರುಕೊಂಡು ಚಕ್ಲಿ ಒತ್ತನ ನೋಡಿ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಚಕ್ಲಿ ಒತ್ತ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ಇಲ್ಲಿ ಚಕ್ಲಿ ಒತ್ತಿದೆ ನಮ್ಮ ಮಗಳು. ಮೇಲೆ ಮೇಲೆ ಎತ್ತು, ಮೇಲೆ ಹಾಂ ಎತ್ತು, ಒತ್ತು ನೀನು. ಈ ಥರ ರೌಂಡ್ ರೌಂಡ್ ಮಾಡ್ಕೊ ಒತ್ತಪ್ಪ. ಸಾಕಿರು. ನಮ್ಗೆ ಯಾವ ಶೇಪ್ ಹಾಕ ಆ ಶೇಪ್ ಮಾಡ್ಕೊಬೋದು ವೀಕ್ಷಕರೇ ನೋಡಿ. ಮೇಲೆ 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 ಥರ ನಿನಗೆ ಕಾಣುತ್ತೆ. ವೀಕ್ಷಕರೇ, ಈಗ ಹಾಕ್ಬಿಟ್ಟು ಒಂಚೂರು ಎಣ್ಣೆಗೆ ಹಾಕ್ಕೊಳ್ಳೋಣ. ಇದನ್ನು ತೋರಿಸ್ತೀನಿ ನಿಮಗೆ ಎಣ್ಣೆ ಹಾಕೋದನ್ನು. ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ನಿಮಗೆ ಒಂದೊಂದೇ ನಾವು ಹಾಕೋಣ. ಇಲ್ಲಿ ಮಧ್ಯಮ ಊರಿನಲ್ಲಿ ಅದನ್ನು ನಾವು ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಜಾಸ್ತಿ ಉರಿಟ್ಕೊಳ್ಳೋದು ಬೇಡ. ಹಂಗೆ ಮಾಡಿ ತಮ್ಮಕ್ಕೆ ಹಾಕ್ಬಿಡ್ತೀನಿ. ವೀಕ್ಷಕರೇ, ಇಲ್ಲಿ ನೊರೆ ಎಲ್ಲ ಕಡಿಮೆ ಆಗಿದೆ. ಈ ನೊರೆ ಕಡಿಮೆ ಆದರೆ ಇದು ಆಗಿದೆ ಅನ್ನೋ ಒಂದು ಹದ ಬರುತ್ತೆ ನೋಡಿ. ನಾನೆಲ್ಲ ತೆಗಿತಾ ಇದ್ದೀನಿ ಇವಾಗ. ನೋಡಿ ನಾನು ಒಂದು ಪಾತ್ರೆಗೆ ಹಾಕ್ಕೊತೀನಿ ನೋಡಿ. ಯಾವ ಥರ ಸೌಂಡ್ ಬರ್ತಿದೆ, ಗರಿ 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 ಆಗಿದೆ ಚಕ್ಲಿ. ಇನ್ನೊಂದ್ಸರಿ ಹಾಕ್ತೀನಿ ನಾನು. ಹಾಕ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ. ವೀಕ್ಷಕರೇ ಬೈತಾ ಇದೆ ಇನ್ನೊಂದ್ಸರಿ. ವೀಕ್ಷಕರೇ, ಯಾವ ಥರ ಬಂದಿದೆ ಚಕ್ಲಿ ಅಂತ ಹೇಳಿ ನೋಡಿ. ಎಲ್ಲ ಗರಿ 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 ತುಂಬ ಚೆನ್ನಾಗಿ ಬಂದಿದೆ ಇವತ್ತು.
ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಟೀ ಟೈಮಿಗೆ ಚಕ್ಲಿ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ನನಗೆ ಒಂದು 2 ಕಪ್ ಅಕ್ಕಿ ಹಿಟ್ಟಲ್ಲಿ ಇಷ್ಟು ನನಗೆ ಒಂದು ಬೇಷನಲ್ಲಿ ಚಕ್ಲಿ ಬಂದಿದೆ ನೋಡಿ. ನೀವು ಆದರೆ ಮಾಡ್ಕೊಳ್ಳಿ. ನಾವು ಅಂಗಡಿಯಲ್ಲಿ ತಿನ್ನೋಕ್ಕಿಂತ 1 to ಡಬಲ್ ರೇಟ್ ಕೊಟ್ಟು ಮನೇಲಿ ಈ ಥರ ಮಾಡಿಕೊಂಡ್ರೆ ಸಂಜೆ ಟೀ ಟೈಮಿಗೆ ಮಕ್ಕಳಿಗೆ ಕೊಡೋಕ್ಕೆ ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿ ಬಂದಿದೆ ಮತ್ತೆ ನೋಡಿ.